ಶ್ರೀ ಗುರು ರಾಘವೇಂದ್ರ ತೀರ್ಥರು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಮಹಾನ್ ಸಂತರು, ಯೋಗಿಗಳು, ತತ್ವಜ್ಞಾನಿಗಳು ಮತ್ತು ಭಕ್ತರಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಅವರು ಕೇವಲ ಮಠಾಧಿಪತಿಗಳಲ್ಲ, ಕೇವಲ ಪಂಡಿತರಲ್ಲ, ಕೇವಲ ಯೋಗಿಗಳಲ್ಲ, ಭಕ್ತಿ, ಜ್ಞಾನ, ಕರುಣೆ, ತಪಸ್ಸು ಮತ್ತು ದೈವಾನುಗ್ರಹದ ಜೀವಂತ ರೂಪವಾಗಿದ್ದರು. ಇಂದಿಗೂ ಮಂತ್ರಾಲಯದ ಬೃಂದಾವನದಲ್ಲಿ ಜೀವಂತ ತಪಸ್ಸು ಮಾಡುತ್ತಾ ಭಕ್ತರ ಸಂಕಟಗಳನ್ನು ನಿವಾರಿಸುತ್ತಿದ್ದಾರೆ ಎಂಬ ನಂಬಿಕೆ ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಅಚಲವಾಗಿದೆ. ಅವರ ಜೀವನವು ಭಕ್ತಿ, ಜ್ಞಾನ ಮತ್ತು ದೈವಾನುಗ್ರಹದ ಮಹಾಯಾತ್ರೆಯಾಗಿದ್ದು, ಅದನ್ನು ಕೇಳುವುದೇ ಪವಿತ್ರ ಅನುಭವವಾಗಿದೆ. ಬನ್ನಿ, ಶ್ರೀ ರಾಘವೇಂದ್ರ ತೀರ್ಥರ ದಿವ್ಯ ಜೀವನಯಾತ್ರೆಯನ್ನು ಅರಿಯೋಣ. 1595 ಮಾರ್ಚ್ ತಿಂಗಳ ದಿವ್ಯ ಗುರುವಾರದಂದು ತಮಿಳುನಾಡಿನ ಚಿದಂಬರಂ ಸಮೀಪದ ಭುವನಗಿರಿ ಎಂಬ ಪುಟ್ಟ ಗ್ರಾಮದಲ್ಲಿ ದೈವಿಕ ಶಿಶುವೊಂದು ಜನಿಸಿತು. ಮೃಗಶಿರ ನಕ್ಷತ್ರದ ಪ್ರಭಾವದಲ್ಲಿ ಫಾಲ್ಗುಣ ಶುಕ್ಲಪಕ್ಷ ಸಪ್ತಮಿ ತಿಥಿಯಲ್ಲಿ ಜನಿಸಿದ ಈ ಶಿಶುವೇ ಮುಂದೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿ ಪ್ರಸಿದ್ಧರಾದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಜನನ ಕ್ಷಣವೇ ಅಸಾಧಾರಣವಾಗಿತ್ತು ಎಂದು ಹಿರಿಯರು ಉಲ್ಲೇಖಿಸುತ್ತಾರೆ. ಗ್ರಾಮದೆಲ್ಲೆಡೆ ವಿಶಿಷ್ಟ ಶಾಂತಿ ಆವರಿಸಿದ್ದು, ದೇವಾಲಯದ ಗಂಟೆಗಳು ಸ್ವಯಂ ನಾದಿಸಿದವು ಎಂಬ ನಂಬಿಕೆಯಿದೆ. ಸುತ್ತಮುತ್ತ ಮೃದುವಾದ ಗಾಳಿ ಹರಡಿತು, ಹಕ್ಕಿಗಳು ಮಧುರವಾಗಿ ಕೂಗಿದವು. ಜನರು ಇದನ್ನು ಸಾಮಾನ್ಯ ಶಿಶುವಿನ ಜನನವೆಂದು ನೋಡದೆ ದೈವಾನುಗ್ರಹದ ಸಂಕೇತವೆಂದು ಭಾವಿಸಿ ಸಂತೋಷಪಟ್ಟರು. ಅವರ ತಂದೆ ತಿಮ್ಮಣ್ಣ ಭಟ್ಟರು ಮಹಾನ್ ವೇದ ಪಂಡಿತರಾಗಿದ್ದು, ಶಾಸ್ತ್ರಜ್ಞಾನ ಮಾತ್ರವಲ್ಲ, ಸಂಗೀತದಲ್ಲಿಯೂ ಅಪಾರ ಪಾಂಡಿತ್ಯ ಹೊಂದಿದ್ದರು. ವೇದ, ಉಪನಿಷತ್ತು ಹಾಗೂ ಧರ್ಮಶಾಸ್ತ್ರಗಳ ಅಧ್ಯಯನದಲ್ಲಿ ಪ್ರಸಿದ್ಧರಾಗಿದ್ದ ಅವರು ಸತ್ಯನಿಷ್ಠೆ, ಧರ್ಮಾಚರಣೆ ಮತ್ತು ದೇವಭಕ್ತಿಯ ಜೀವನ ನಡೆಸುತ್ತಿದ್ದರು. ತಾಯಿ ಗೋಪಮ್ಮ ಭಕ್ತಿಯ ಪ್ರತಿರೂಪವಾಗಿದ್ದು, ಪತಿವ್ರತೆ, ವಿನಯ ಮತ್ತು ದಯೆಯ ಮೂರ್ತಿಯಾಗಿದ್ದರು. ಬಾಲ ವೆಂಕಟನಾಥರ ಮನಸ್ಸಿನಲ್ಲಿ ಬಾಲ್ಯದಲ್ಲಿಯೇ ಭಕ್ತಿ ಮತ್ತು ಸಂಸ್ಕಾರದ ಬೀಜ ಬಿತ್ತಿದವರು ಅವರ ತಾಯೇ. ಕುಟುಂಬದ ಆರ್ಥಿಕ ಸ್ಥಿತಿ ಶ್ರೀಮಂತವಾಗಿರದಿದ್ದರೂ ಧರ್ಮ, ಭಕ್ತಿ, ಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಶ್ರೀಮಂತಿಕೆ ಇತ್ತು. ಮನೆಯ ವಾತಾವರಣವೇ ವೇದಘೋಷ, ದೇವರ ಪೂಜೆ, ಶಾಸ್ತ್ರಪಠಣ, ಭಕ್ತಿಗೀತೆ ಮತ್ತು ಸತ್ಸಂಗಗಳಿಂದ ತುಂಬಿತ್ತು. ಈ ಪವಿತ್ರ ವಾತಾವರಣದಲ್ಲೇ ಬೆಳೆದ ವೆಂಕಟನಾಥರು ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾದರು. ಬಾಲ್ಯದಲ್ಲಿಯೇ ವೆಂಕಟನಾಥರು ಅಸಾಧಾರಣ ಬುದ್ಧಿವಂತಿಕೆಯನ್ನು ತೋರಿಸಿದರು. ಸಾಮಾನ್ಯ ಮಕ್ಕಳಂತೆ ಆಟಗಳಲ್ಲಿ ಮಾತ್ರ ತಲ್ಲೀನರಾಗದೆ ದೇವರ ನಾಮಸ್ಮರಣೆ, ಧ್ಯಾನ ಮತ್ತು ಶಾಸ್ತ್ರಪಠಣದಲ್ಲಿ ಅಪಾರ ಆಸಕ್ತಿ ತೋರಿಸುತ್ತಿದ್ದರು. ಕೇಳಿದ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ನೀಡುವ ಸಾಮರ್ಥ್ಯ ಅವರಲ್ಲಿತ್ತು. ವೇದಮಂತ್ರಗಳನ್ನು ಅಚ್ಚುಕಟ್ಟಾಗಿ ಪಠಿಸುವ ಶಕ್ತಿ ಹಾಗೂ ಹಿರಿಯರ ಮಾತುಗಳನ್ನು ಆಳವಾಗಿ ಗ್ರಹಿಸುವ ಜ್ಞಾನ ಅವರಲ್ಲಿತ್ತು. ದೇವರ ನಾಮಸ್ಮರಣೆಯಲ್ಲಿ ಆನಂದ ಅನುಭವಿಸುವ ಸ್ವಭಾವ ಅವರ ರಕ್ತಗತವಾಗಿತ್ತು. ಶಾಂತ, ವಿನಯಶೀಲ ಮತ್ತು ಭಕ್ತಿಪರ ಮನಸ್ಸು ಅವರಲ್ಲಿ ಕಂಗೊಳಿಸುತ್ತಿತ್ತು. ಗ್ರಾಮದ ಹಿರಿಯರು ಈ ಬಾಲಕನಲ್ಲಿ ದೈವಿಕ ಶಕ್ತಿ ಇದೆ ಎಂದು ಭಾವಿಸಿ ಆಶ್ಚರ್ಯದಿಂದ ಮಾತನಾಡುತ್ತಿದ್ದರು. ವೆಂಕಟನಾಥರ ದಿನಚರಿ ಬಾಲ್ಯದಲ್ಲಿಯೇ ಶಿಸ್ತು ಮತ್ತು ಭಕ್ತಿಯಿಂದ ಕೂಡಿತ್ತು. ಬೆಳಗಿನ ಜಾವ ಎದ್ದು ಸ್ನಾನ, ಸಂಧ್ಯಾವಂದನೆ, ಗುರುಸ್ಮರಣೆ ಮತ್ತು ವೇದಪಠಣ ನಡೆಸುತ್ತಿದ್ದರು. ತಂದೆಯ ಮಾರ್ಗದರ್ಶನದಲ್ಲಿ ವೇದಮಂತ್ರಗಳನ್ನು ಕಲಿಯುತ್ತಿದ್ದರು. ತಾಯಿಯ ಮಾರ್ಗದರ್ಶನದಲ್ಲಿ ಭಕ್ತಿ ಮತ್ತು ಧರ್ಮದ ಮೌಲ್ಯಗಳನ್ನು ಅರಿಯುತ್ತಿದ್ದರು. ಬಾಲ್ಯದಲ್ಲಿಯೇ ಹಲವು ಪವಾಡಗಳನ್ನು ನಡೆಸಿದರೆಂದು ಉಲ್ಲೇಖಗಳಿವೆ. ಒಮ್ಮೆ ಗ್ರಾಮದಲ್ಲಿ ಮಹಾಯಜ್ಞ ನಡೆಯುತ್ತಿದ್ದಾಗ ಯಜ್ಞಾಗ್ನಿ ಅತಿಯಾಗಿ ಉರಿಯತೊಡಗಿತು. ಜನರು ಭಯಗೊಂಡಾಗ ಪುಟ್ಟ ವೆಂಕಟನಾಥರು ಶಾಂತವಾಗಿ ಅಗ್ನಿಸೂಕ್ತವನ್ನು ಪಠಿಸಿದರು. ಅಚ್ಚರಿ ಎಂದರೆ ಅಗ್ನಿಯ ಉರಿ ನಿಧಾನವಾಗಿ ಶಮನವಾಯಿತು. ಜನರು ಇದನ್ನು ಅವರ ಮಂತ್ರಸಿದ್ಧಿಯ ಮೊದಲ ಸಂಕೇತವೆಂದು ಭಾವಿಸಿದರು. ಮತ್ತೊಂದು ಬಾರಿ ಭಾರೀ ಮಳೆ ಮತ್ತು ಪ್ರವಾಹದಿಂದ ಜನರು ಸಂಕಷ್ಟಕ್ಕೀಡಾದಾಗ ವೆಂಕಟನಾಥರು ವರುಣ ಸೂಕ್ತವನ್ನು ಪಠಿಸಿದರು. ನಂತರ ಮಳೆ ಶಮನವಾಯಿತು ಎಂದು ಹೇಳಲಾಗುತ್ತದೆ. ಇಂತಹ ಅನೇಕ ಘಟನೆಗಳು ಜನರಲ್ಲಿ ಅವರ ದೈವಿಕತೆಯ ಬಗ್ಗೆ ಭಕ್ತಿ ಮೂಡಿಸಿತು. ಬಾಲ್ಯದಲ್ಲಿಯೇ ಅಸಾಧಾರಣ ಪ್ರತಿಭೆ ತೋರಿದ ವೆಂಕಟನಾಥರನ್ನು ಮದುರೈ ಮತ್ತು ಕುಂಭಕೋಣಂ ನಗರಗಳಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಲಾಯಿತು. ಮದುರೈ ಆ ಕಾಲದಲ್ಲಿ ವಿದ್ಯೆಯ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಅವರು ವ್ಯಾಕರಣ, ತರ್ಕಶಾಸ್ತ್ರ, ವೇದಾಧ್ಯಯನ, ಮೀಮಾಂಸಾ ಮತ್ತು ಧರ್ಮಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದರು. ನಂತರ ಕುಂಭಕೋಣಂಗೆ ತೆರಳಿ ಶ್ರೀ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ದ್ವೈತ ವೇದಾಂತವನ್ನು ಆಳವಾಗಿ ಅಭ್ಯಾಸ ಮಾಡಿದರು. ಅವರ ಪ್ರತಿಭೆ ದಿನದಿಂದ ದಿನಕ್ಕೆ ಪ್ರಕಾಶಿಸತೊಡಗಿತು. ಅವರು ಕೇವಲ ಕಂಠಪಾಠ ಮಾಡುವ ಪಂಡಿತರಲ್ಲ, ಪ್ರತಿಯೊಂದು ಶಾಸ್ತ್ರದ ಅರ್ಥವನ್ನು ಆಳವಾಗಿ ಗ್ರಹಿಸಿ ತರ್ಕಬದ್ಧವಾಗಿ ವಿವರಿಸುತ್ತಿದ್ದರು. ಅವರ ವಿವರಣೆಗಳು ಪಂಡಿತರನ್ನೇ ಆಶ್ಚರ್ಯಚಕಿತರನ್ನಾಗಿಸುತ್ತಿದ್ದವು. ಇದೇ ಸಂದರ್ಭದಲ್ಲಿ ಅವರಿಗೆ ಮಹಾಭಾಷ್ಯ ವೆಂಕಟನಾಥಲ ಎಂಬ ಗೌರವ ಬಿರುದು ದೊರಕಿತು. ವೇದಗಳ ಅಭ್ಯಾಸದಿಂದ ಮಂತ್ರಾರ್ಥ, ಯಜ್ಞಗಳ ಮಹತ್ವ ಮತ್ತು ಧರ್ಮದ ನಿಯಮಗಳನ್ನು ಅರಿತುಕೊಂಡರು.
ಉಪನಿಷತ್ತುಗಳ ಅಧ್ಯಯನದಿಂದ ಜೀವಾತ್ಮ ಮತ್ತು ಪರಮಾತ್ಮನ ಭೇದವನ್ನು ವಿವರಿಸಿದರು. ಬ್ರಹ್ಮಸೂತ್ರದ ಅಧ್ಯಯನದಿಂದ ದ್ವೈತ ವೇದಾಂತದ ತತ್ವವನ್ನು ಸಮರ್ಥಿಸಿದರು. ಭಗವದ್ಗೀತೆಯ ಅಧ್ಯಯನದಿಂದ ಭಕ್ತಿ ಮತ್ತು ಜ್ಞಾನವನ್ನು ಸಮನ್ವಯಗೊಳಿಸುವ ಮಹತ್ವವನ್ನು ಗ್ರಹಿಸಿದರು. ಒಮ್ಮೆ ಕುಂಭಕೋಣಂನಲ್ಲಿ ನಡೆದ ಶಾಸ್ತ್ರಾರ್ಥದಲ್ಲಿ ಹಿರಿಯ ಪಂಡಿತರು ಕೇಳಿದ ಗಂಭೀರ ಪ್ರಶ್ನೆಗೆ ಯುವ ವೆಂಕಟನಾಥರು ತಕ್ಷಣ ತರ್ಕಬದ್ಧ ಉತ್ತರ ನೀಡಿ ಸಭೆಯನ್ನು ಆಶ್ಚರ್ಯಗೊಳಿಸಿದರು. ಆ ದಿನದಿಂದ ಅವರ ಖ್ಯಾತಿ ದೂರದೂರಿಗೆ ಹರಡಿತು. ವಿದ್ಯಾಭ್ಯಾಸದ ನಂತರ ವೆಂಕಟನಾಥರು ಗೃಹಸ್ಥಾಶ್ರಮ ಪ್ರವೇಶಿಸಿದರು. ಅವರ ವಿವಾಹವು ಧಾರ್ಮಿಕ ಶ್ರದ್ಧೆಯುಳ್ಳ ಸರಸ್ವತಿ ದೇವಿಯವರೊಂದಿಗೆ ನೆರವೇರಿತು. ಸರಸ್ವತಿ ದೇವಿಯವರು ಪತಿವ್ರತೆ, ದೇವಭಕ್ತೆ ಮತ್ತು ವಿನಯಶೀಲ ಮಹಿಳೆಯಾಗಿದ್ದರು. ಅವರು ಪತಿಯ ಸೇವೆಯನ್ನು ದೇವರ ಸೇವೆಯೆಂದು ಭಾವಿಸಿ ಜೀವನವನ್ನು ಧರ್ಮ ಮತ್ತು ಭಕ್ತಿಗೆ ಅರ್ಪಿಸಿದರು. ಕುಟುಂಬ ಜೀವನವು ಸುಖಸಮೃದ್ಧಿಯಿಂದ ಕೂಡಿರಲಿಲ್ಲ. ಹಣಕಾಸಿನ ಕೊರತೆ, ಆಹಾರದ ಅಭಾವ ಮತ್ತು ಕುಟುಂಬದ ಜವಾಬ್ದಾರಿಗಳು ಅವರನ್ನು ಕಾಡುತ್ತಿದ್ದವು. ಆದರೂ ದೇವರ ನಂಬಿಕೆ ಮತ್ತು ಶಾಸ್ತ್ರ ಅಧ್ಯಯನವನ್ನು ಅವರು ಎಂದಿಗೂ ಬಿಡಲಿಲ್ಲ. ಒಮ್ಮೆ ಮನೆಯಲ್ಲೇ ಆಹಾರದ ಕೊರತೆ ಉಂಟಾದಾಗ ಸರಸ್ವತಿ ದೇವಿಯವರು ದೇವರ ಬಳಿ ಪ್ರಾರ್ಥಿಸಿದರು. ವೆಂಕಟನಾಥರು ದೇವರ ನಾಮಸ್ಮರಣೆಯಲ್ಲಿ ತಲ್ಲೀನರಾಗಿದ್ದಾಗ ಅದ್ಭುತವಾಗಿ ಅನ್ನದ ವ್ಯವಸ್ಥೆಯಾಯಿತು ಎಂಬ ಪ್ರಸಂಗ ಭಕ್ತರಲ್ಲಿ ಪ್ರಸಿದ್ಧವಾಗಿದೆ. ಈ ದಾಂಪತ್ಯ ಜೀವನದಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ಪುತ್ರ ಜನಿಸಿದರು. ಮುಂದೆ ಅವರು ರಾಘವೇಂದ್ರ ವಿಜಯಾಯ ಎಂಬ ಪ್ರಸಿದ್ಧ ಗ್ರಂಥವನ್ನು ರಚಿಸಿ ರಾಘವೇಂದ್ರ ಸ್ವಾಮಿಗಳ ಜೀವನಚರಿತ್ರೆಯನ್ನು ಲೋಕಕ್ಕೆ ಪರಿಚಯಿಸಿದರು. ವೆಂಕಟನಾಥರು ತಮ್ಮ ದೈವಶಕ್ತಿಯನ್ನು ಎಂದಿಗೂ ಸ್ವಾರ್ಥಕ್ಕಾಗಿ ಬಳಸಲಿಲ್ಲ. ಅವರು ಸದಾ ಭಕ್ತರ ಹಿತಕ್ಕಾಗಿ ಮಾತ್ರ ದೈವಾನುಗ್ರಹವನ್ನು ಬಳಸಿದರು. ಅವರ ಜೀವನವು ಭಕ್ತಿ ಮತ್ತು ಜ್ಞಾನದ ಸಮನ್ವಯದ ಆದರ್ಶವಾಗಿ ಬೆಳೆದಿತು. ಗೃಹಸ್ಥಾಶ್ರಮದಲ್ಲಿದ್ದರೂ ವೆಂಕಟನಾಥರ ಮನಸ್ಸಿನಲ್ಲಿ ಸನ್ಯಾಸದ ವೈರಾಗ್ಯ ಬೆಳೆಯುತ್ತಿತ್ತು. ದೇವಭಕ್ತಿ, ಶಾಸ್ತ್ರ ಅಧ್ಯಯನ ಮತ್ತು ದೈವಾನುಭವಗಳು ಅವರನ್ನು ಸನ್ಯಾಸದತ್ತ ಕರೆದೊಯ್ದವು. ಈ ಸಂದರ್ಭದಲ್ಲಿ ಶ್ರೀಮೂಲರಾಮ ದೇವರು ಸುಧೀಂದ್ರ ತೀರ್ಥರ ಕನಸಿನಲ್ಲಿ ಕಾಣಿಸಿಕೊಂಡು ವೆಂಕಟನಾಥರು ಸನ್ಯಾಸಕ್ಕೆ ಯೋಗ್ಯರು ಎಂದು ಸೂಚನೆ ನೀಡಿದರು ಎಂದು ಹೇಳಲಾಗುತ್ತದೆ. ಈ ದೈವಿಕ ಸಂದೇಶವೇ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿತು. 1621ರಲ್ಲಿ ಕುಂಭಕೋಣಂನಲ್ಲಿ ಸುಧೀಂದ್ರ ತೀರ್ಥರು ಅವರಿಗೆ ಸನ್ಯಾಸ ದೀಕ್ಷೆ ನೀಡಿದರು. ಆ ಕ್ಷಣದಿಂದ ಅವರು ರಾಘವೇಂದ್ರ ತೀರ್ಥ ಎಂಬ ಸನ್ಯಾಸನಾಮದಿಂದ ಪ್ರಸಿದ್ಧರಾದರು. ಸರಸ್ವತಿ ದೇವಿಯವರು ಪತಿಯ ಸನ್ಯಾಸ ನಿರ್ಧಾರವನ್ನು ಗೌರವಿಸಿದರು. ಅವರ ತ್ಯಾಗ ಮತ್ತು ಭಕ್ತಿ ಭಕ್ತರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಸನ್ಯಾಸದ ನಂತರ ರಾಘವೇಂದ್ರ ತೀರ್ಥರು ಮಠದ ಪೀಠಾಧಿಪತಿಯಾದರು. ಧರ್ಮ ಪ್ರಚಾರ, ಶಾಸ್ತ್ರೋಪನ್ಯಾಸ, ಭಕ್ತರ ಸೇವೆ, ಅನ್ನಸಂತರ್ಪಣೆ ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಅವರ ನಿತ್ಯ ಕಾಯಕವಾಯಿತು. ಮಠವು ಭಕ್ತಿ ಮತ್ತು ಜ್ಞಾನದ ಕೇಂದ್ರವಾಗಿ ಬೆಳಗಿತು. ಒಮ್ಮೆ ಮಠದಲ್ಲಿ ಅನ್ನದ ಕೊರತೆ ಉಂಟಾದಾಗ ರಾಘವೇಂದ್ರ ತೀರ್ಥರು ದೇವರ ನಾಮಸ್ಮರಣೆಯಲ್ಲಿ ತಲ್ಲೀನರಾದರು. ಅಚ್ಚರಿಯೆಂದರೆ ಎಲ್ಲರಿಗೂ ಸಾಕಾಗುವಷ್ಟು ಅನ್ನ ದೊರಕಿತು. ಈ ಘಟನೆ ಅನ್ನಪೂರ್ಣೆ ಪವಾಡವೆಂದು ಪ್ರಸಿದ್ಧಿಯಾಯಿತು. ರಾಘವೇಂದ್ರ ತೀರ್ಥರು ಮಹಾನ್ ತತ್ವಜ್ಞಾನಿ ಮತ್ತು ಗ್ರಂಥಕರ್ತರಾಗಿದ್ದರು. ಮಧ್ವಾಚಾರ್ಯರು ಸ್ಥಾಪಿಸಿದ ದ್ವೈತ ತತ್ವವನ್ನು ಅವರು ಇನ್ನಷ್ಟು ಸ್ಪಷ್ಟವಾಗಿ ಜನರಿಗೆ ತಲುಪಿಸಿದರು. ತಂತ್ರದೀಪಿಕಾ, ನ್ಯಾಯಮುಕ್ತಾವಳಿ, ತತ್ವಮಂಜರಿ, ವೇದತ್ರಯ ವಿಭೂತಿ ಸೇರಿದಂತೆ 40ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ. ಅವರ ಕೃತಿಗಳು ಶಾಸ್ತ್ರಜ್ಞಾನವನ್ನು ಸುಲಭಗೊಳಿಸಿ ಭಕ್ತಿಯಲ್ಲಿ ಗಾಢತೆ ತಂದವು. ದೀರ್ಘಕಾಲ ಧರ್ಮ ಪ್ರಚಾರ ಮತ್ತು ಭಕ್ತರ ಸೇವೆ ನಡೆಸಿದ ನಂತರ ರಾಘವೇಂದ್ರ ತೀರ್ಥರ ಮನಸ್ಸಿನಲ್ಲಿ ಅಂತಿಮ ತಪಸ್ಸಿನ ಸಂಕಲ್ಪ ಮೂಡಿತು. ತುಂಗಭದ್ರಾ ನದಿ ತೀರದ ಮಂಚಲೆ ಗ್ರಾಮವನ್ನು ಅವರು ತಪೋಭೂಮಿಯಾಗಿ ಆಯ್ಕೆ ಮಾಡಿದರು. ಈ ಸ್ಥಳವು ಪ್ರಹ್ಲಾದ ಮಹರ್ಷಿಗಳ ಯಜ್ಞಭೂಮಿ ಎಂದು ಪ್ರಸಿದ್ಧವಾಗಿತ್ತು. ಅಡೋನಿ ನವಾಬನು ರಾಯರನ್ನು ಪರೀಕ್ಷಿಸಲು ಮುಚ್ಚಿದ ತಟ್ಟೆಯಲ್ಲಿ ಮಾಂಸವನ್ನು ಅರ್ಪಿಸಿದಾಗ ರಾಯರು ತೀರ್ಥ ಪ್ರೋಕ್ಷಿಸಿದ ಕ್ಷಣದಲ್ಲಿ ಅದು ಹಣ್ಣು ಮತ್ತು ಪುಷ್ಪಗಳಾಗಿ ಪರಿವರ್ತಿತವಾಯಿತು ಎಂದು ಪ್ರಸಿದ್ಧ ಕಥೆಯಿದೆ. ಈ ಪವಾಡದಿಂದ ಪ್ರಭಾವಿತರಾದ ನವಾಬನು ಮಂಚಲೆ ಗ್ರಾಮವನ್ನು ಮಠಕ್ಕೆ ದಾನ ಮಾಡಿದನು. ನಂತರ ಮಂಚಲೆ ಮಂತ್ರಾಲಯವೆಂದು ಪ್ರಸಿದ್ಧಿಯಾಯಿತು. ಮಂತ್ರಾಲಯದಲ್ಲಿ ರಾಘವೇಂದ್ರ ತೀರ್ಥರು ಮಠವನ್ನು ಭಕ್ತಿ, ಜ್ಞಾನ ಮತ್ತು ಅನ್ನದಾನದ ಕೇಂದ್ರವನ್ನಾಗಿ ರೂಪಿಸಿದರು. ಪ್ರತಿದಿನ ಶಾಸ್ತ್ರೋಪನ್ಯಾಸ, ಭಜನೆ, ಅನ್ನಸಂತರ್ಪಣೆ ಮತ್ತು ಭಕ್ತರ ಆಶೀರ್ವಾದ ನಡೆಯುತ್ತಿತ್ತು. 1671ರಲ್ಲಿ 76ನೇ ವಯಸ್ಸಿನಲ್ಲಿ ಅವರು ಶಿಷ್ಯರಿಗೆ, ನಾನು ಬೃಂದಾವನದಲ್ಲಿಯೇ ಜೀವಂತವಾಗಿದ್ದು ಭಕ್ತರ ಸಂಕಟಗಳಿಗೆ ಸದಾ ಸ್ಪಂದಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ತುಂಗಭದ್ರಾ ತೀರದಲ್ಲಿ ಬೃಂದಾವನ ನಿರ್ಮಿಸಲಾಯಿತು. ವೇದಮಂತ್ರಗಳ ಘೋಷ, ಹೋಮ ಮತ್ತು ಪೂಜೆಗಳ ಮಧ್ಯೆ ರಾಯರು ಯೋಗ ಸಮಾಧಿ ಸ್ಥಿತಿಯಲ್ಲಿ ಬೃಂದಾವನ ಪ್ರವೇಶಿಸಿದರು. ಆ ಸಮಯದಲ್ಲಿ ಭಕ್ತರು ದಿವ್ಯ ಸುಗಂಧ, ಅಸಾಧಾರಣ ಶಾಂತಿ ಮತ್ತು ದೈವಿಕ ಪ್ರಕಾಶವನ್ನು ಅನುಭವಿಸಿದರು ಎಂದು ಹೇಳಲಾಗುತ್ತದೆ.
ಇಂದಿಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ಬೃಂದಾವನದಲ್ಲಿ ಜೀವಂತ ತಪಸ್ಸಿನಲ್ಲಿ ನಿರತರಾಗಿದ್ದಾರೆ ಎಂಬ ನಂಬಿಕೆ ಕೋಟ್ಯಾಂತರ ಭಕ್ತರಲ್ಲಿ ಇದೆ. ಪ್ರತಿದಿನ ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ರಾಯರ ಅನುಗ್ರಹ ಪಡೆಯುತ್ತಾರೆ. ಮಂತ್ರಾಲಯವು ಭಕ್ತಿಯ ಕೇಂದ್ರ, ದ್ವೈತ ತತ್ವದ ಪೀಠ, ಅನ್ನಸಂತರ್ಪಣೆಯ ಧಾಮ ಮತ್ತು ಸಂಕಟ ನಿವಾರಣೆಯ ಪವಿತ್ರ ಕ್ಷೇತ್ರವಾಗಿದೆ. ಪ್ರತಿ ಗುರುವಾರ ವಿಶೇಷ ಪೂಜೆ, ರಥೋತ್ಸವ, ಭಜನೆ ಮತ್ತು ಅನ್ನಸಂತರ್ಪಣೆ ನಡೆಯುತ್ತವೆ. ವಿಶ್ವದಾದ್ಯಂತದ ಭಕ್ತರು ರಾಯರ ಕೃಪೆಯನ್ನು ಅನುಭವಿಸುತ್ತಿದ್ದಾರೆ. ಕಷ್ಟಪಡುವವರಿಗೆ ಆಶ್ರಯ, ದಾರಿ ತಪ್ಪಿದವರಿಗೆ ಮಾರ್ಗದರ್ಶನ, ಭಕ್ತರಿಗೆ ದೈವಾನುಗ್ರಹ ನೀಡುವ ಮಹಾನ್ ಗುರುವಾಗಿದ್ದಾರೆ ಶ್ರೀ ರಾಘವೇಂದ್ರ ತೀರ್ಥರು. ಓಂ ಶ್ರೀ ರಾಘವೇಂದ್ರಾಯ ನಮಃ.